ನಮಸ್ಕಾರ, ನಾನು ಶಿವಕುಮಾರ್. ಸೊ ಇವತ್ತಿನ ನಮ್ಮ ಕ್ವೆಶನ್ ರಿಯಲ್ ನಂಬರ್ಸ್ ರಿಯಲ್ ನಂಬರ್ಸ್ ಚಾಪ್ಟರ್ 1 10th ಸ್ಟ್ಯಾಂಡರ್ಡ್ದು. ಸೊ ಡೈರೆಕ್ಟ್ ಕ್ವೆಶನ್ಸ್ ಅಟೆಂಡ್ ಮಾಡೋಣ. ಸೊ ಎಚ್ ಸಿ ಎಫ್ ಎಲ್ ಸಿ ಎಮ್ ಅಂತ ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಕ್ಲಾಸಸಲ್ಲಿ ಹೇಳಿದ್ದೀನಿ. ಸೊ ಈಗ ಡೈರೆಕ್ಟ್ ಕ್ವೆಶನ್ ನೋಡಿ. ದ ಎಲ್ ಸಿ ಎಮ್ ಆಫ್ ಎ, ಒಂದು ನಂಬರ್ ಇದೆ ಎ ಆ್ಯಂಡ್ 18 ಈಸ್ 36. ಸೊ ಎಲ್ ಸಿ ಎಮ್ ಆಫ್ ಎ ನಂಬರ್ ಗೊತ್ತಿಲ್ಲ ಯಾವುದಂತ ಫೈಂಡ್ ಔಟ್ ಮಾಡಬೇಕು. And 18 is 36. Okay. And HCF of, so the HCF of A and 18 is the value of A is MCQ question average category ಇದೆ 1 mark ಫಿಕ್ಸ್ ಬರುತ್ತೆ. ಸಿಂಪಲ್ ರೂಲ್ ಇದೆ, ನಿನ್ನೆನೂ ಹೇಳಿದ್ದೀನಿ. HCF into LCM equal to product of numbers A into. ಸೊ HCF ಕೊಟ್ಟಿದ್ದಾರೆ, ಡೇಟಾ ಇದೆ, ಜಸ್ಟ್ ವ್ಯಾಲ್ಯೂಸ್ ಪುಟ್ ಮಾಡಬೇಕು. 36 equal to A into B value 18. ಸೊ ಈ ಎ ಇಲ್ಲೇ ಇಡ್ತೀವಿ, ಇದನ್ನ ಈ ಕಡೆ ತಗೊಂಡ್ಬಂದಾಗ ಇದು ಡಿವೈಡ್ ಆಗುತ್ತೆ. 2 into 36 divided by 18 equal to 18 1s are 18, 18 2s are 36. So A is equal to 2 into 2. ಇಷ್ಟೇ ನಮ್ಮ ಆನ್ಸರ್, ಆಪ್ಷನ್ ಸಿ. ಕ್ಲಿಯರಾ? ಸೊ ಇದು ನಿನ್ನೆನೂ ಒಂದು ಕ್ವೆಶನ್ ಸಾಲ್ವ್ ಮಾಡಿದ್ವಿ. ಕ್ಯಾಟಗರಿ ಡಿಫಿಕಲ್ಟ್ ಅಲ್ಲಿ ಕೊಟ್ಟಿದ್ದಾರೆ. MCQ ಕ್ವೆಶನ್ 1 ಮಾರ್ಕ್ ಫಿಕ್ಸ್, ಬಿಡುವಂಗಿಲ್ಲ. ಏನ್ ಹೇಳ್ತಾರೆ, 180 ಒಂದು ನಂಬರ್ ಇದೆ, ಅದ್ರದ್ದು ಫ್ಯಾಕ್ಟರ್ಸ್ ಯಾವ ತರ ಇದೆ ಅಂದ್ರೆ 2 to the power x ಇದನ್ನೇ ನಾವು ಫೈಂಡ್ ಔಟ್ ಮಾಡಬೇಕು, ಇಂಟು 3 to the power 2 ಇಂಟು 5. ಸೊ ನಾವು ಇದ್ರಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಹಂಗಂದ್ರೆ ನಾವೇನ್ ಮಾಡಬೇಕು, ಪ್ರೈಮ್ ಫ್ಯಾಕ್ಟರೈಸೇಷನ್. ಸೊ 2 9s are 18 is 0, 90. ನಾ ಹೇಳಿದ್ದೀನಿ ಮುಂಚೆನೆ, ಇದು ಮತ್ತೆ ಈ ನಂಬರ್ ಮಲ್ಟಿಪ್ಲೈ ಮಾಡಿದಾಗ ನಮ್ ಮೇಲಿನ ನಂಬರ್ ಬರಬೇಕು, ಈ ನಂಬರ್ 180 ಬರಬೇಕು. 2 into 90 is 180. ಓಕೆ, 2 4s are 8, ಒಂದು ಉಳಿಯುತ್ತೆ 45. ಸೊ ಇವಾಗಲೇ ನಿಮ್ಗೆ ಆನ್ಸರೇ ಗೊತ್ತಾಗಿರುತ್ತೆ ಏನು ಅಂತ, ಬಟ್ ಆದ್ರೂ ಕಂಪ್ಲೀಟ್ ಮಾಡೋಣ. 3 1s are 3, carry 1, 3 5s are 15. Okay, 3 into 15 is 45. 3 5s are 5 1s are. ಸೊ ಈ ಕೊಟ್ಟಿರೋ ಡೇಟಾ ಪ್ರಕಾರ 180 is equal to 2 into 2 into 3 into 3 into 5. ಹೌದಾ? ಸೊ ಇದನ್ನ ಈ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೆದಾಗ 2 to the power 2 into 3 to the power 2 into 5. ಸೊ ನಮ್ ಕ್ವೆಶನ್ ಅಲ್ಲೇ ಇದೆಯಾ ಇದೆರಡು, ಹಂಗಂದ್ರೆ ಇದೆರಡು ರೋಲ್ಡ್ ಔಟ್ ಆಯ್ತಾ? ಸೊ ಎಕ್ಸ್ ಇನ್ ವ್ಯಾಲ್ಯೂ ಇಲ್ಲಿ ಎಷ್ಟಿದೆ, ಎಕ್ಸ್ ಇಸ್ ಈಕ್ವಲ್ ಟು ಆಪ್ಷನ್. ಸೊ ಇಷ್ಟು ಮಾತ್ರ ನಾವು ಮಾಡಿದ್ರೆ ಕನ್ಫರ್ಮ್ 1. ನೆಕ್ಸ್ಟ್ ಕ್ವೆಶನ್. ಓಕೆ, ಸೊ ಆವರೇಜ್ ಕ್ಯಾಟಗರಿ ಇದೆ. ನಾನು ಯೂಶಲಿ ಆವರೇಜ್ ಡಿಫಿಕಲ್ಟ್ ಈಸಿ ಕ್ವೆಶನ್ಸ್ ಅಂತೂ ಮಾಡ್ಕೋಬಹುದು. ಸೊ ಆವರೇಜ್ ಮತ್ತೆ ಡಿಫಿಕಲ್ಟ್ ಕ್ವೆಶನ್ಸ್ ಮಾತ್ರ ಟಾರ್ಗೆಟ್ ಮಾಡೋಣ. ಸೊ ಈ ಸಲ ನಮ್ ಟಾರ್ಗೆಟ್ 80 ಇದೆ. ಸೊ ಲಾಸ್ಟ್ ಬ್ಯಾಚ್ 70 ಪ್ಲಸ್, ಬಟ್ ಈ ಸಲ ಬ್ಯಾಚ್ 80 ಟಾರ್ಗೆಟ್ ಇಟ್ಟಿದ್ದೀವಿ ಮ್ಯಾಥಮೆಟಿಕ್ಸ್. ಸೊ ಆವರೇಜ್ ಕ್ಯಾಟಗರಿ ಕ್ವೆಶನ್ 2024 ಕ್ವೆಶನ್ ಪೇಪರ್ ಇದು. The product of HCF and LCM of the number is 15 and 20 is. ಏನ್ ಕೇಳ್ತಾ ಇದಾರೆ ಅಂದ್ರೆ, the product of HCF and LCM of the numbers 15 and 20 is. ನಮ್ಗೆ ಒಂದು ಥಿಯರಿ ಗೊತ್ತಿದೆ, HCF into LCM equal to
ಎ ಇಂಟು. ಸೊ ಅವ್ರು ಏನ್ ಕೇಳ್ತಾ ಇದ್ದಾರೆ, ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಅಂಡ್ ಎಲ್ ಸಿ ಎಫ್, ಇದು ಎರಡರದ್ದು ಆನ್ಸರ್ ಎಷ್ಟು ಬರುತ್ತೆ, ಹಂಗಂದ್ರೆ ಇದು ಎರಡು ನಂಬರ್ದು ಮಲ್ಟಿಪ್ಲಿಕೇಶನ್. ಸೊ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಈಸ್ ಈಕ್ವಲ್ ಟು ದ ನಂಬರ್ಸ್ ಇನ್ ಮಲ್ಟಿಪ್ಲಿಕೇಶನ್ ಅಷ್ಟೇ, 15 ಇಂಟು 20. ಓಕೆ, ಸೊ 15 15 ಟು 30, 300. ಇದು ನಮ್ದು ಆನ್ಸರ್. ಬಟ್ ಡೌಟ್ ಎಲ್ಲಿ ಬರುತ್ತೆ, ಇದು ಕರೆಕ್ಟೇ ಇಲ್ಲ, ಹೆಂಗ್ ಫೈಂಡ್ ಔಟ್ ಮಾಡೋದು? ಪ್ರೈಮ್ ಫ್ಯಾಕ್ಟರೈಸೇಷನ್ 15 ಮತ್ತೆ 20, 3 5s 5 1s. ಸೊ ಇಲ್ಲಿ 2 10s 2 5s 5 1s. ಸೊ 15 ಇಂದ ಫ್ಯಾಕ್ಟರ್ಸ್ ಬರ್ದಾಗ 3 ಇಂಟು 5, 20 ಬರ್ದಾಗ 2 ಇಂಟು 2 ಇಂಟು 5. ಸೊ ಕಾಮನ್ ಇದ್ದಿದ್ದು ಎಚ್ ಸಿ ಎಫ್. ಸೊ ಎಚ್ ಸಿ ಎಫ್ ವ್ಯಾಲ್ಯೂ 5 ಇಂಟು ಎಲ್ ಸಿ ಎಂ ಏನಾಗುತ್ತೆ, ಎಲ್ ಸಿ ಎಂ ಈ 5 ಅಂತ ಬರಿಬೇಕು, ಈ 5 ಅಂತ ಬರಿಬೇಕು, ಈ 3 ಇಂಟು 2 ಇಂಟು 2 ಎಷ್ಟಾಯ್ತು? 5 3 15, 15 2s 30, 5 3 15, 15 2s 30, 30 2s 60. So 60 into 5, 5 zeros are 0, 5 6 are 30. So 300 equal to 300. So direct answer is there. Clear?